ಏನಾಶ್ಚರ್ಯವಿದು! ಯುದ್ಧಕ್ಕೆ ಹೊರಡ ಸಂದರ್ಭದಲ್ಲಿ ಒಂದರ ಮೇಲೊಂದು ಅಪಶಕನಗಳು ತಿಳಿದೋರುತ್ತವಲ್ಲ. ಒಡವಿ ಕಂಪಿಸಿದ ಸ್ವ ಮಲಗಿತು, ಒಡವಿ ಕಂಪಿಸಿದ ಸ್ವ ಮಲಗಿತು, ಎಡಗೆ ವಾಯಸ ಗಮಿಸಲ ವಿಪದಕ್ಷಿಯಲಿ ಜಲಸೂಸಿ ಬಿರುಗಾಳಿ. ಕಾಣುತ್ತ ಹಿಡುಕಿದನು ಕೌರವ, ತೃಣಗೆಳೆ ಅಣಿಸಿದನು ಕಲಿಕರ್ಣ. ಏನು ಆಶ್ಚರ್ಯವಿದು! ಯುದ್ಧಕ್ಕೆ ಹೊರಟ ಸಂದರ್ಭದಲ್ಲಿ ಒಂದರ ಮೇಲೊಂದು ಅಪಶಕನಗಳು ತಲೆದೋರುತ್ತವಲ್ಲ. ಭೂಮಿಯು ನಡುಗುತ್ತದೆ, ಕುದುರೆಗಳು ಮುಗ್ಗರಿಸುತ್ತಿರುವವು, ಬಲದಿಂದ ಎಡಕ್ಕೆ ಹೋಗುತ್ತಿರುವ ಕಾಕದರ್ಶನ, ಚಂಡಮಾರುತದಿಂದ ಕೆಂದೂಳು ಭೂಮಿ ಆಕಾಶವನ್ನು ಮುತ್ತುತ್ತದೆ, ಆನೆಗಳ ಕಣ್ಣಲ್ಲಿ ನೀರು ಸುರಿಸುತ್ತಿವೆ. ಇಂದಿನ ಯುದ್ಧದ ಗೆಲುವು ಹೇಗಾಗುತ್ತದೆಯೋ ಎಂದು ಭಯವಾಗುತ್ತದೆ. ಕಾರಣ ಗೌರವೇಶ್ವರ, ವೀರನಾದವನಿಗೆ ಶಕುನಾಪಶಕನಗಳು ಕಾರಣವಲ್ಲ. ಯುದ್ಧ ಭೀತಿಯುಳ್ಳವರು, ಮಡದಿ ಮಕ್ಕಳ ಮಮಕೋರವುಳ್ಳವರು ಹಿಂದಕ್ಕೆ ಹೋಗಿರಿ. ಮರಣ ಕಂಜದ ವೀರ ಯೋಧರು ನನ್ನುಡಿದೆ ಬಂದಿರಿ. ರಣರಂಗದಲ್ಲಿ ನನ್ನ ಕಡುವೈರಿಯಾದ ಆ ಅರ್ಜುನನೇ ಕಾಣುತ್ತಿಲ್ಲವಲ್ಲ. ಇನ್ನಷ್ಟು ಸೋಲಿಸುತ್ತಾ ಮುಂದೆ ಹೋಗುತ್ತೇನೆ. ಓಹೋ, ಧರ್ಮಜನೇ ಬಂದಿರುವಂತೆ ತೋರುತ್ತಿದೆ. ಆವೇಶದಿಂದ ಬರುತ್ತಿರುವ ಧರ್ಮಜನನ್ನು ಈಗಲೇ ಎದುರಿಸುತ್ತೇನೆ. ಧರ್ಮರಾಯ ನೀನು ನನಗೆ ಸಿಕ್ಕಿದುದು ಹೇಗಾಯಿತೆಂದರೆ, ತಾನಾಗಿಯೇ ಹಾರಿ ಬಂದ ಗಿಳಿಯು ನನ್ನ ಪಂಜರದೊಳಗೆ ಸಿಕ್ಕಂತಾಯಿತು. ಯುದ್ಧವೆಂದರೆ ವಿರಾಟನ ಅರಮನೆಯಲ್ಲಿ ಕುಳಿತು ಕಂಕಭಟ್ಟನಾಗಿ ವೇಣೋಪನಿಷತ್ತುಗಳನ್ನು ಹೇಳುತ್ತಾ ಕಾಲ ಕಳೆದಂತಲ್ಲ. ನೀನೇಕೆ ಯುದ್ಧಕ್ಕೆ ಬಂದಿರುವೆಯೋ? ಆ ಮಾಯಾವಿ ಕೃಷ್ಣನ ಸಾರಥ್ಯದಲ್ಲಿರುವ ಹೇಗೆ ಅರ್ಜುನನನ್ನು ಕರೆಯಿತು. ಈ ರಣರಂಗದಲ್ಲಿ ಪ್ರಾಣವನ್ನೇತಿಗೆ ಕಳೆದುಕೊಳ್ಳುವೆ. ಎಲ್ಲವೋ ಕಣ್ಣು, ನೀನಾರೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಈ ಹಿಂದೆ ಶಸ್ತ್ರಗಳು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದಲ್ಲಿ ಪಾರ್ಥ ಪುತ್ರ ಅಭಿಮನ್ಯುವನ್ನು ಮೋಸದಿಂದ ಅವನಿಗೆ ಅರಿಯದಂತೆ ಹಿಂಬದಿಯಿಂದ ಬಂದ ಅವನ ಕೈಗಳನ್ನೇ ಕತ್ತರಿಸಿದ ನಿನ್ನ ಪರಾಕ್ರಮವನ್ನು ನಾನೇನು ಅರಿಯದವನಲ್ಲ. ನೀನಾರೆಂಬುದನ್ನು ತಿಳಿಸದೆ ಪರಶುರಾಮರಲ್ಲಿ ಕಲಿತ ವಿದ್ಯೆಯನ್ನು ನಾನು ನೋಡುತ್ತೇನೆ. ಎದುರಾಗು. ಹಾಗಾದರೆ
ಹೇಗಾಯಿತು ನಿನ್ನ ಅವಸ್ಥೆ? ಧರಣಿಪತಿ ನೆತ್ತರವ ಕಾರುತ ಆ ಆ, 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 ಧರಣಿಪತಿ ನೆತ್ತರವ ಕಾರುತ ಧರಣಿ ಗುರು ಹಲು ಕಂಡು ಶಿವ ಶಿವ ದರೆಯ ಭಾಗ್ಯವನ್ನು ಕುರುಡನ ಮಕ್ಕಳೊಕ್ಕಿನಲಿ ದಯದೈ ದಿತ್ತಯದೈ ದಿತ್ತಯದೈ ಅರ್ಜುನ ನೋಡತ್ತ ನಮ್ಮ ಭಟರು ರೋಧಿಸುತ್ತಾ ಗುಂಪು ಗುಂಪಾಗಿ ಧರ್ಮರಾಜನ ರಥದ ಕಡೆ ಸುತ್ತಲಿ ಬರುವುದು. ತಡ ಮಾಡದೆ ರಥವನ್ನು ಅಲ್ಲಿಗೆ ಅರಸುತ್ತೇನೆ. ಆಗಲೇ ಪರಮಾತ್ಮ. ದಯದೈ ದಿತ್ತಯದೈ 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 ಅಣ್ಣ ಧರ್ಮರಾಜ, ನಿನ್ನನ್ನು ಘಾತಿಸಿದವರು ಯಾರು? ಸಹಿಸಿಕೋ, ಹೆದರಬೇಡ. ಬಾಪು ಬಾಪು ಕರ್ಣ, ಮೆಚ್ಚಿದರು ನಿನ್ನ ಪರಾಕ್ರಮಕ್ಕೆ. ಅರ್ಜುನ, ನೀನೆಷ್ಟು ಪರಾಕ್ರಮಿಯಾಗಿದ್ದರು ಕರ್ಣನ ಪರಾಕ್ರಮದ ಮುಂದೆ ನಿನ್ನ ಅಸ್ತ್ರಗಳೇನೂ ನಡೆಯಲಾರವು. ಯುದ್ಧವೂ ಬೇಡ, ರಾಜ್ಯವೂ ಬೇಡ, ಕೌರವನೇ ಆಳಿಕೊಳ್ಳಲಿ, ಬಡತನವೇ ನಮಗೆ ಸಾಕು. ಕೃಷ್ಣ ಅರ್ಜುನರೇ, ನೀವು ಕರ್ಣನ ಕೈಯಿಂದ ತಪ್ಪಿಸಿಕೊಂಡು ಬಂದಿರುವಿರಾ? ಅರ್ಜುನ, ಪರಶಿವನಿಂದ ಪಡೆದ ನಿನ್ನ ಪಾಶುಪತಾಸ್ತ್ರ ಕೇವಲ ಪೆಡಂಬೂತ ಮಾತ್ರ. ಧರ್ಮಜ, ಪರಶಿವನಿಂದ ಪಡೆದ ಪಾಶುಪತಾಸ್ತ್ರ ನಿಂದಿಸಿದವರ ಕೈನಾಲಿಗೆವನನ್ನು ಒಂದೊಂದರೆಂದು ಪ್ರತಿಜ್ಞೆ ಮಾಡಿರುವೆ. ತಡೆ ಅರ್ಜುನ, ಬಾಣಗಳ ಪೆಟ್ಟಿನಿಂದ ಸ್ಫೂರ್ತಿ ತಪ್ಪಿ ಈಗ ಬಡಬಡಿಸುತ್ತಿರುವನು. ಈತನನ್ನು ಬಿಡಾರಕ್ಕೆ ಕರೆದೊಯ್ದು ಉಪಚರಿಸಲು ಮುಂದಾಗಿರಿ. ಆಗಲಿ ಪರಮಾತ್ಮ. ಅಣ್ಣ ಭೀಮಸೇನ, ಧರ್ಮರಾಜನು ಬಹಳ ನೊಂದಿದ್ದಾನೆ. ಈತನನ್ನು ಉಪಚರಿಸುತ್ತಾ ಇಲ್ಲೇ ಇರು. ನಾನು ಈಗಲೇ ರಣಭೂಮಿಗೆ ತೆರಳುತ್ತೇನೆ. ಅರ್ಜುನ, ಅಣ್ಣನ ಸಹಿತೋಪಚಾರಕ್ಕಾಗಿ ನೀನೇ ಇಲ್ಲಿಯೇ ಇರು. ನಾನೇ ರಣಭೂಮಿಗೆ ಹೋಗುತ್ತೇನೆ. ದಯದೈ ದಿತ್ತಯದೈ 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 ಕೆಲವು ಕೌರವ ಸೈನ್ಯೋಧ್ಯರೇ, ಅಗ್ರಜನಾದ ಧರ್ಮ ಮೂರ್ತಿಯನ್ನು ಮೋರ್ಚೆಗೊಳಿಸಿ ಮೃತ್ಯು ದೇವತೆಯನ್ನು ನೀವೇ ಬಳಿದಪ್ಪಿಸಿದಿರಿ. ಮಲಗಿಕೊಂಡಿದ್ದ ಕೋಳ ಸರ್ಪವನ್ನೇ ಕೆಳಗಿದಂತಾಗಿದೆ. ನನ್ನ ಕೈಯಲ್ಲಿರುವ ಗದೆಯಿಂದ ಕೌರವರ ವಂಶವನ್ನೇ ನಾಶ ಮಾಡುತ್ತೇನೆ. ಗದೆಯ ತಿರುವುತ ಸಿಂಹನಾದಗೆ ಗದೆಯ ತಿರುವುತ ಸಿಂಹನಾದಗೆ ಅಬ್ಬರಗೆ ಧ್ರುವತಿಯ ಅಸ್ವನಡುಗಿದು ಕುಮರ
ಹೇಳಿ. ಇರುವ ಹುಂಬರಾದ ಭೀಮ ಈ ಕೌರವನ ಸಹೋದರನಾದ ದುಶ್ಯಾಸನನ ಬಾಹುಬಲದ ಪರಾಕ್ರಮ ನೀನೇನು ಬಲ್ಲೆಯೋ? ಕೂಳ ಬಕಾಸುರನು ಎಂದರನ್ನು ಸಾರದೆ ವಿರಾಟನ ಅರಮನೆಯಲ್ಲಿ ಅಡಿಗೆ ಭಟ್ಟನಾಗಿ ಕೈಯಲ್ಲಿ ಹುಟ್ಟನ್ನು ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ನಿನಗೆ ಈ ರಣಭೂಮಿಯಲ್ಲಿ ಉಳ ಶಕ್ತಿ ನಿನ್ನಲ್ಲಿದೆಯಾ? ದುಶ್ಯಾಸನ, ಈ ಭೀಮಸೇನನ ಬಾಹುಬಲದ ಪರಾಕ್ರಮ ನಿನಗಿನ್ನು ತಿಳಿದಿಲ್ಲವೇ? ಏಕಚಕ್ರ ನಗರವು ಕೂಳ ಭಕಾಸುರನಿಗೆ ಹೋಗಲಿತ್ತು. ಭಕಾಸುರನಿಗೆ ಕಳುಹಿಸಿದ ಭಂಡಿಯನ್ನವನ್ನು ಭಕ್ಷಿಸಿ ಹರಿವಷ್ಟೆಯಿಂದಲೇ ಅವರ ದೇಹವನ್ನು ತಂದಿ ಎರಡು ಇಬ್ಬಾಗವನ್ನಾಗಿ ಸೀಳಿ ಪೂರ ಹೆಬ್ಬೋಗಿಲಿಗೆ ಕಟ್ಟಿ ಪುರದ ಜನರಿಗೆ ಬಂದ ವಿಪತ್ತನ್ನು ಪರಿಹರಿಸಿದ ಈ ಕಡು ಹರಿಯೊಡನೆ ನಿನ್ನ ಪೌರುಷ ಎಷ್ಟರದ್ದು? ಮಹಾಂಧ ಓ ಹುಂಬರಾದ ಭೀಮ, ಹಾಹೋ ಸೂಜಿನ ನವದಲ್ಲಿ ರಾಜ್ಯವನ್ನು ಕಳೆದುಕೊಂಡು ಮತ್ತೆ ಪುನಃ ರಾಜ್ಯವನ್ನು ಬೇಡಲು ಬಂದಿರೋ ರಾಜಕೀಯ ಆಗುವುದಲ್ಲವೇ? ಕಿಮ್ಮೀರ ಕೀಚಕ ಜರಸನ್ನನ್ನು ಕೊಂದಂತೆ ಕೊಲ್ಲುವುದು ಅಷ್ಟು ಸುಲಭವಲ್ಲ ಈ ದುಶ್ಯಾಸನನನ್ನು. ತಡಮಾಡ ಯುದ್ಧಕ್ಕೆ ಸಿದ್ಧನಾಗ. ಸಹಿಸಿಕೊಂಡು ನನ್ನ ಜಲಪ್ರವಾಹದಿಂದ ದುಶ್ಯಾಸನ, ನೀನು ಮಾಡಿದ ಪಾಪ ಕೃತ್ಯಕ್ಕೆ ಯಾರು ಇಲ್ಲದಾಯಿತೆ. ಸಂಧಾನಕ್ಕೆಂದು ಬಂದ ಕೃಷ್ಣನವರೆಂಬುದನ್ನು ತಿಳಿಯದೆ ಮನ ಬಂದಂತೆ ಮಾತಾಡಿದ ಪೋಪಂದರು ನೀವು. ಧರ್ಮರಾಜನ ಅನುಮತಿಯಂತೆ ನಡೆದುಕೊಂಡಿದ್ದರೆ ನಿಮಗಿಂತಹ ಸ್ಥಿತಿ ಬರುತ್ತೇನೆ.